ಓಂ ಗಂ ಗಣೇಶಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಒಂದೊಂದು ದೇವರಿಗೂ ಸಹ ಒಂದೊಂದು ಪುಷ್ಪ ಅಥವಾ ಒಂದು ಪ್ರಸಾದ, ಒಂದು ನೈವೇದ್ಯ, ಇದು ನಮ್ಮ ಅನಾದಿ ಕಾಲದಿಂದಲೂ ಸಹ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿಗಳು ಸನಾತನೋ ನಿತ್ಯ ನೂತನ ಅಂತ ನಾವು ಕರಿತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಾಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತಕ್ಕಂಥ ಒಂದು ವಿಶೇಷವಾದ ಅದ್ಭುತವಾದ ಒಂದು ಶ್ಲೋಕ ಇದೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಮಗೆಲ್ರಿಗೂ ದೈವಾನುಗ್ರಹ ಆಗಿಬಿಡುತ್ತೆ. ಇದರಲ್ಲಿ ಏನು ಹೇಳುತ್ತೆ, ಪತ್ರವಾಗಲಿ ಪುಷ್ಪವಾಗಲಿ ನೀರಾಗಲಿ, ಅಂದರೆ ಉದಕ ಅಂದರೆ ನೀರಾಗಲಿ, ನೀನು ಕೈಲಾದದ್ದು, ನಿನಗಿಷ್ಟ ಬಂದಿದ್ದು, ನೀನು ತಿಂತಕ್ಕಂಥ ಪದಾರ್ಥ ಆಗ್ಬೋದು, ನನಗೆ ಕೊಡು, ನಾನು ನಿನ್ನ ಶ್ರೇಯಸ್ಸನ್ನು ನೋಡ್ಕೋತೀನಿ ಅಂತಕ್ಕಂಥ ಭಗವಂತ ಹೇಳಿದ್ದು. ಅದೇ ರೀತಿ ನೋಡೋಕೆ ಹೋದಾಗ ಇಂದು ಸಾಕಷ್ಟು ದೇವರುಗಳಿಗೆ, ಶಿವನಿಗೆ ಬಿಲ್ವ ಪತ್ರೆ ಕೊಡ್ತೀವಿ, ವಿಷ್ಣುವಿಗೆ ತುಳಸಿ ಕೊಡ್ತೀವಿ, ಮಹಾಲಕ್ಷ್ಮಿಗೆ ಕೆಂಪು ಹೂಗಳನ್ನು ಕೊಡ್ತೀವಿ. ಇದೇ ರೀತಿ ನೋಡೋಕೆ ಹೋದಾಗ ಗಣೇಶನಿಗೆ ಎಲ್ಲವನ್ನೂ ಕೊಡ್ತೀವಿ. ಆದರೆ ತುಳಸಿ ಎಲೆಯನ್ನು ಕೊಡಬಾರ್ದು. ತುಳಸಿ ಒಂದು ಇದನ್ನು ದೇವರಿಗೆ ತುಳಸಿ ಪತ್ರೆಯನ್ನು ಗಣಪತಿಗೆ ಇಡಬಾರ್ದು. ಏಕೆ? ಯಾವಾಗಲೂ ಇಡಬಾರ್ದು. ಇಟ್ಟರೆ ಏನಾಗುತ್ತೆ, ಇದರ ಹಿನ್ನೆಲೆ ಏನು, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ಇವತ್ತು ನಾವು ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ತುಳಸಿಗೆ ಭಾಳ ಪವಿತ್ರ. ನಿಮಗೊಂದೆಲೆ ತುಳಸಿ ನೀವು ಇಟ್ಕೊಳ್ಳಿ, ನಿಮ್ಮ ಪರ್ಸಲ್ಲೋ ನಿಮ್ಮ ಜೋಬಲ್ಲೋ, ನೀವು ಉದ್ಯೋಗಕ್ಕೆ ಮನೆಯಿಂದ ಬಿಟ್ಟಾಗ ಒಂದು ತುಳಸಿ ಎಲೆಯನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಹೊರಗಡೆ ಬಂದಿದ್ದೆ ಆದರೆ ಆ್ಯಕ್ಟಿವ್ ಆಗಿರ್ತೀರಾ, ಜ್ಞಾನ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಅಪಜಯಗಳಿಂದ ಮುಕ್ತರಾಗ್ತೀರಾ, ಅಪವಾದಗಳಿಂದ ಮುಕ್ತರಾಗ್ತೀರಾ, ಎಲ್ಲೋ ಒಂದು ಕಡೆ ಅಪಘಾತಗಳಿಂದ ಕೂಡ ಮುಕ್ತರಾಗ್ತಕ್ಕಂಥ ಸಾಧ್ಯತೆ. ನಂಬಿಕೆ ಇವೆಲ್ಲ ನಿಜಾನ ಅಂತೇಳಿ ಪ್ರೂವ್ ಮಾಡೋಕ್ಕೆ ಅಂದರೆ ನಂಬಿಕೆ. ಹಾಗೆ ನೋಡೋಕೆ ಹೋದಾಗ ತುಳಸಿ ಭಾಳ ಪವಿತ್ರವಾದದ್ದು. ಈ ತುಳಸಿ ಶುದ್ಧತೆಗೆ, ಭಕ್ತಿಗೆ, ಮಂಗಳಕರ ಸಂಕೇತ ಅಂತೂ ಕೂಡ ನಾವು ತುಳಸಿಗೆ ಹೇಳ್ತೀವಿ. ಎಷ್ಟೋ ಜನ ನನ್ನನ್ನೇ ಕೇಳ್ತಾರೆ, ಗುರುಗಳೇ ನಾವು ತುಳಸಿ ಬೃಂದಾವನದಲ್ಲಿ ಮನೇಲಿ ಇಟ್ಟಿದ್ದೀವಿ, ಒಣಗೋಗ್ತಾ ಇದೆ. ಗುರುಗಳೇ ನಾವು ತುಳಸಿ ಇಟ್ಕೊಂಡಿದ್ದೀವಿ, ನಮಗೇನೋ ಅಂತ ಅದೊಂಥರ ಡಲ್ ಆಗ್ತಾ ಇದೆ. ಇದನ್ನೆಲ್ಲ ಏನು ತೋರಿಸುತ್ತೆ ಅಂದರೆ ಆ ಮನೆಯ ವಾಸ್ತು, ಆ ಮನೆಗೆ ದೈವಾನುಗ್ರಹ, ಆ ಮನೆಯಲ್ಲಿ ದೈವಬಲ ಕಡಿಮೆ ಆಗ್ತಾ ಇದೆಯಾ, ಆ ಮನೆಗೆ ದುಷ್ಟಶಕ್ತಿಗಳ ಪ್ರವೇಶ, ಇದು ತುಳಸಿ ಕೂಡ ತೋರಿಸ್ಕೊಟ್ಬಿಡುತ್ತೆ. ಅಂತಹ ತುಳಸಿ ಇವತ್ತು ಗಣೇಶನಿಗೆ ನಾವು ಇಡಬಾರ್ದು. ಯಾಕೆ ಇಡಬಾರ್ದು ಅಂದರೆ, ಒಂದು ಸರಿ ರತ್ನಖಚಿತ ಸಿಂಹಾಸನದ ಮೇಲೆ ಗಣಪತಿಯು ಧ್ಯಾನಾಸಕ್ತನಾಗಿ ಜಪವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಸರಿಯಾಗಿ ತುಳಸಿ ಬರ್ತಾಳೆ. ಆ ಕಳೆ, ಆ ಮುಖದ ಒಂದು ವರ್ಚಸ್ಸು, ಆ ಜಪ, ಆ ಆಕಾರ, ಆ ಕಿವಿ, ಆ ಕಣ್ಣು, ಆ ಮೂಗು, ಆ ದಂತದೇನು, ಆನೆಯ ಸೊಂಡಿಲು, ಇವೆಲ್ಲವನ್ನು ಗಮನಿಸಿ ಆಕೆ ಅಲ್ಲೆಲ್ಲೋ ಒಂದು ಕಡೆ ಮೋಹಕ್ಕೆ ಒಳಗಾಗಿ ಆಕೆ ಗಣಪತಿಗೆ ಹೇಳ್ತಾಳೆ, ನನ್ನನ್ನು ಮದುವೆ ಆಗ್ತೀಯಾ ನೀನು? ಇಲ್ಲ ನಾನು ಮದುವೆ ಆಗೋದಿಲ್ಲ, ನಾನು ಬ್ರಹ್ಮಚಾರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ತಕ್ಷಣ ಹೇಳ್ತಾಳೆ, ಇಲ್ಲ ನಿನಗೆ ತಮಾಷೆಗೆ ಹೇಳಿದ್ಲು, ನಿಜವಾಗಿ ಹೇಳಿದ್ರು, ಆ ತುಳಸಿಯ ಮಾತೆ ಹೇಳ್ತಾರೆ, 2 ಮದುವೆ ಮಾಡಿಬಿಡ್ತೀನಿ ನೋಡಿ ನಿನಗೆ ಅಂತ ಹೇಳಿಬಿಟ್ಟು ಆಕೆ ಅಂದಾಗ ಇವ್ರಿಗೆ ಕೋಪ ಬಂದು, ಇವರಿಗೆ ಯಾರು ಗಣಪತಿ ದೇವರಿಗೆ ಕೋಪ ಬಂದುಬಿಟ್ಟಿದೆ. ತಕ್ಷಣ ಏನು ಮಾಡ್ತಾರೆ, ಆಕೆಯನ್ನು ತಿರಸ್ಕಾರ ಮಾಡಿ ಆಕೆಗೆ ಒಂದು ಶಾಪವನ್ನು ಕೊಡ್ತಾರೆ. ನನ್ನ ಪೂಜೆಯಲ್ಲಿ, ನನ್ನ ವ್ರತದಲ್ಲಿ ನಿನ್ನನ್ನು ಯಾವುದಕ್ಕೂ ಕೂಡ ನನ್ನ ಭಕ್ತರು ಬಳಸೋಂಗಿಲ್ಲ ಅಂತಕ್ಕಂಥ ಒಂದು ಆಜ್ಞೆಯನ್ನು ಮಾಡಿಬಿಡ್ತಾರೆ. ಅದರಿಂದ ಕಲಿಯುಗ ಪೂರ್ತಿ, ಕಲಿಯುಗ ಅಂತ್ಯದ ತನಕ ಎಲ್ಲಿಯೂ ಕೂಡ ತುಳಸಿಯನ್ನು ಗಣಪತಿಗೆ ಅರ್ಪಣೆ ಮಾಡಬಾರ್ದು. ಹಂಗಂತ ಹೇಳಿ ತುಳಸಿ ಎಲ್ಲೋ ಅಪವಿತ್ರ ಅಲ್ಲ, ತುಳಸಿ ಬಹಳ ಶ್ರೇಷ್ಠ, ಸರ್ವ ವಿಧದಲ್ಲೂ ಕೂಡ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಒಂದು ಕಲಿಯುಗದಲ್ಲಿ ಅಂತೂ ತುಳಸಿಗೆ ಸರಿಸಮಾನವಾದ ಪತ್ರೆನೇ ಇಲ್ಲ ಅಂತೂ ಕೂಡ ಹೇಳ್ತಾರೆ. ಹಾಗಾಗಿ ಈ ತುಳಸಿಯನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಮಗೂ ರುಕ್ಮಿಣಿಯ ಕತೆ ಗೊತ್ತು, ಸತ್ಯಭಾಮ ಕತೆ ಗೊತ್ತು. ಸಾಕ್ಷಾತ್ ರುಕ್ಮಿಣಿ ದೇವಿ ಸತ್ಯಭಾಮ ಕೃಷ್ಣನನ್ನು ತುಲಾಭಾರಕ್ಕಿಟ್ಟಾಗ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಇಟ್ಟರೂ ಕೂಡ ಆ ಕೃಷ್ಣನನ್ನು ತೂಗೋಕ್ಕೆ ಆಗಲಿಲ್ಲ. ಆದರೆ ಭಕ್ತಿಯಿಂದ ಒಂದೇ ಒಂದು ತುಳಸಿ ಎಲೆಯನ್ನು ಇಟ್ಟಾಗ ಆತ ಆ ಸರಿಸಮನಾಗಿ ಕೃಷ್ಣನು ಆ ತೂಗಿದಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ. ಹಾಗಾಗಿ ಎಲ್ಲೂ ಕೂಡ ಗಣಪತಿಗೆ ತುಳಸಿ ಇಡೋದು ಬೇಡ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.